ವಿರೋಧಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಹಿಂದೆ ನಾವು ವಿರೋಧ ಮಾಡಿದ್ರು, ಬಜೆಟ್ ಅನ್ನ ಆಲಿಸಿದ್ವಿ, ಆದ್ರೆ ಬಿಜೆಪಿಗರು ಮಾಡಿದ್ದೇನು? ಸಿಎಂ 10 ಪುಟ ದಾಟಿಲ್ಲ, ಆಗಲೇ ವಿರೋಧವನ್ನು ಮಾಡಿದ್ದಾರೆ. ರಾಜ್ಯ ಹಾಗೂ ಕೇಂದ್ರದ ಅಂಕಿ ಅಂಶಗಳು ನಿಜವಾಗಿತ್ತು. ರಾಜ್ಯ ಜನರಿಗೆ ಉತ್ತರವನ್ನ ಕೊಡಬೇಕಾಗಿತ್ತು, ಅದನ್ನ ಕೊಡೋ ಪ್ರಯತ್ನದಲ್ಲಿದ್ದಾಗಲೇ ಸಹಿಸಿಕೊಳ್ಳಿಲ್ಲ ಬಿಜೆಪಿಯವರು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಅವರು ಬಜೆಟ್ ಅನ್ನ ವಿರೋಧಿಸೋದು ಸಹಜ, ಆದರೆ ಬಜೆಟ್ ಸನ್ನಿವೇಶದಲ್ಲಿ ವಾಕೌಟ್ ಮಾಡೋದು ಕನ್ನಡಿಗರಿಗೆ ಮಾಡ್ತಾ ಇರೋಂಥ ಅವರ ಅವಮಾನ. ಹಿಂದೆ ನಾವು ಕೂಡ ವಿರೋಧ ಮಾಡಿದ್ವಿ, ಕಿವಿ ಮೇಲೆ ಹೂವು ಇಟ್ಕೊಂಡು ಸಂಪೂರ್ಣ ಬಜೆಟನ್ನು ನಾವು ಕೇಳಿದ್ವಿ, ಆಲಿಸಿದ್ವಿ. ಅದಾದಮೇಲೆ ನಾವು ನಮ್ಮ ರಿಯಾಕ್ಷನ್ಗಳನ್ನು ಕೊಟ್ಟಿದ್ವಿ. ಆದರೆ ಇವತ್ತು 10 ಪುಟ ದಾಟಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಆಗಲೇ ಇದು ಬಜೆಟ್ ಸರಿ ಇಲ್ಲ ಅಂದ್ಬಿಟ್ಟು ವಾಕೌಟ್ ಮಾಡಿದ್ದಾರೆ. ಇದು ರಾಜಕೀಯ ಲೇಪನ್ನು ಹಚ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಎಷ್ಟು ಮಟ್ಟಿಗೆ ಸರಿ? ಕೇಂದ್ರ ಸರ್ಕಾರದ ಅಂಕಿಅಂಶಗಳು ನಾವು ಸೃಷ್ಟಿ ಮಾಡಿರೋದ? ನಾವು ನಮ್ಮನ್ನು ಸಾಲಗಾರರು ಮಾಡಿದ್ದೀರ ಅಂತ ಹೇಳೋದು ತಪ್ಪ? ಅದು ಎಲ್ಲ ಕಡೆ ದಾಖಲೆಗಳಿದೆ. ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ನೀವು ಜನರಿಗೆ ಉತ್ತರ ಕೊಡೋದು ಕಲಿಬೇಕ ಹೊರತು ನೀವು ವಾಕೌಟ್ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಈ ಬಜೆಟ್ ಏನಿದೆ, ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಈ ಬಜೆಟ್ ಇದೆ. ಬಂಡವಾಳ ಬರಬೇಕು, ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಅಂತಲೇ ಈ ಬಜೆಟನ್ನು ನಾವು ಮಾಡಿರೋದು. ಸೊ ಆದ್ದರಿಂದ BJP ಅವರಿಗೆ ಇವತ್ತು ಮೊಸರಲ್ಲಿ ಕಲ್ಲು ಹುಡ್ಕೋದು ಬಿಟ್ಟು ಕನ್ನಡಿಗರ ಏಳಿಗೆಗೋಸ್ಕರ ಕೆಲಸ ಮಾಡಿ ಸಕಾರಾತ್ಮಕವಾಗಿ ಒಂದು ಆಪೋಸಿಷನ್ ಆಗಿ ನೋಡಿ. BJP